ಜೀವನದ ಕೆಲವು ಕಹಿ ಸತ್ಯಗಳು, ಪ್ರತಿಯೊಬ್ಬರೂ ಕೇಳಲೇಬೇಕಾದ ಮಾತುಗಳು. ನಮಸ್ಕಾರ ಗೆಳೆಯರೇ, ಇಂದು ನಾನು ನಿಮ್ಮೊಂದಿಗೆ ಜೀವನದ ಕೆಲವು ಅಮೂಲ್ಯ ಸತ್ಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಮಾತುಗಳು ಕೇವಲ ಕೇಳಲು ಚೆನ್ನಾಗಿರೋದಿಲ್ಲ, ಬದುಕಿನ ಕಷ್ಟದ ಸಮಯದಲ್ಲಿ ದಾರಿ ತೋರಿಸುವ ಬೆಳಕಾಗುತ್ತವೆ. ಸಮಯ ನನಗೆ ಒಂದು ದಿನ ಬಹಳ ಕಷ್ಟದ ಪ್ರಶ್ನೆಯನ್ನು ಕೇಳಿತ್ತು. ಅದು ಹೇಳಿತು, ನೀನು ಎಲ್ಲರನ್ನೂ ನಿನ್ನವರಾಗಿಸಿಕೊಂಡೆ, ಆದರೆ ಈಗ ನಿನ್ನವರಾಗಿರುವವರನ್ನು ಹುಡುಕು. ಆಗ ನನಗೆ ಅರ್ಥವಾಯಿತು, ನಾವು ಜೀವನ ಪೂರ್ತಿ ಸಂಬಂಧಗಳನ್ನು ಕಟ್ಟುತ್ತೇವೆ, ಜನರಿಗಾಗಿ ಬದುಕುತ್ತೇವೆ, ಆದರೆ ನಿಜವಾದ ಸಮಯ ಬಂದಾಗ ನಮ್ಮೊಂದಿಗೆ ಯಾರು ನಿಂತಿರುತ್ತಾರೆ ಎಂಬುವುದೇ ಜೀವನದ ದೊಡ್ಡ ಪರೀಕ್ಷೆ. ಸೂರ್ಯ ಮುಳುಗುವ ಸಮಯದಲ್ಲಿ ಸಣ್ಣ ವಸ್ತುಗಳ ನೆರಳು ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆಯೇ ಜೀವನದಲ್ಲಿ ಕತ್ತಲೆ ಆವರಿಸಿದಾಗ ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಕಾಣುತ್ತೆ. ಆದರೆ ಅದೇ ಸಮಯ ನಮ್ಮ ತಾಳ್ಮೆ ಮತ್ತು ಧೈರ್ಯವನ್ನು ಪರೀಕ್ಷಿಸುತ್ತೆ. ಒಂದು ದಿನ ದಡದಲ್ಲಿ ತೇಲುತ್ತಿದ್ದ ಶವವನ್ನು ನೋಡಿ ಒಂದು ಸತ್ಯ ಅರಿವಾಯಿತು. ಭಾರ ಇರುವುದು ಶರೀರದಲ್ಲ, ಉಸಿರಾಟದಲ್ಲಿದೆ. ಉಸಿರು ಇರುವವರೆಗೆ ಆಸೆಗಳು, ಜವಾಬ್ದಾರಿಗಳು, ನಿರೀಕ್ಷೆಗಳು ನಮ್ಮನ್ನು ಭಾರವಾಗಿಸುತ್ತವೆ. ಉಸಿರು ನಿಂತಾಗ ಎಲ್ಲವೂ ಅಲ್ಲಿಯೇ ಉಳಿಯುತ್ತದೆ. ಆದ್ದರಿಂದ ಸ್ನೇಹಿತರೆ, ಸಂಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸಿ, ಸಿಕ್ಕಿರುವ ದೇವಾನುಗ್ರಹವನ್ನು ಕೃತಜ್ಞತೆಯಿಂದ ಕಾಪಾಡಿಕೊಳ್ಳಿ. ದೇವರನ್ನು ಬಿಟ್ಟು ಬೇರೆ ಯಾರ ಮೇಲೂ ಅತಿಯಾದ ನಿರೀಕ್ಷೆ ಇಡಬೇಡಿ. ಜೀವನದಲ್ಲಿ ಭಯಪಡಬೇಕಾದದ್ದು ಜನರಿಗೆ ಅಲ್ಲ, ನಮ್ಮ ಕರ್ಮಗಳಲ್ಲಿ. ಯಾಕೆಂದರೆ ನಮ್ಮ ಭವಿಷ್ಯವನ್ನು ರೂಪಿಸುವುದು ನಮ್ಮ ಕರ್ಮವೇ. ಯಾರದ್ದೋ ಅಸಹಾಯಕತೆಯನ್ನು ನೋಡಿ ನಗಬೇಡಿ. ಯಾರು ದುಃಖವನ್ನು ಅಥವಾ ದೌರ್ಬಲ್ಯವನ್ನು ಖರೀದಿಸಿ ತರುವುದಿಲ್ಲ. ಸಮಯದ ಒಂದು ಹೊಡೆತ ಯಾರ ಜೀವನವನ್ನಾದರೂ ಬದಲಾಯಿಸುತ್ತೆ. ಕೆಟ್ಟ ಸಮಯ ಯಾರಿಗೂ ಹೇಳಿ ಬರುವುದಿಲ್ಲ. ಆದ್ದರಿಂದ ಯಾವಾಗಲೂ ವಿನಮ್ರರಾಗಿರಿ. ಈ ಜಗತ್ತಿನಲ್ಲಿ ನಕ್ಕ ನಂತರ ಸುಂದರವಾಗಿ ಕಾಣದ ಮುಖವೇ ಇಲ್ಲ. ಯಶಸ್ವಿ ಜನರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಎನ್ನುವುದಲ್ಲ, ಆದರೆ ನಿಜವಾಗಿಯೂ ಸಂತೋಷವಾಗಿರುವವರು ತಮ್ಮ ಜೀವನದಲ್ಲಿ ಯಶಸ್ಸಿನ ನಿಜವಾದ ಅರ್ಥವನ್ನು ಕಂಡುಕೊಳ್ಳುತ್ತಾರೆ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ರೂ ಧೈರ್ಯವಾಗಿರಿ. ನಿಮ್ಮ ಸುತ್ತಲಿನವರಿಗೆ ಧೈರ್ಯ ತುಂಬಿ, ಏಕೆಂದರೆ ದೇವರಿಗೆ ನಿರಾಶೆ ಎಂದಿಗೂ ಇಷ್ಟವಿಲ್ಲ. ಕೆಲವೊಮ್ಮೆ ಯಾವುದಾದರೂ ವ್ಯಕ್ತಿಯ ಅಥವಾ ವಸ್ತುವಿನ ಮೌಲ್ಯ ಅರಿಯಲು ಅದರಿಂದ ಸ್ವಲ್ಪ ದೂರವಿರುವುದು ಅಗತ್ಯವಾಗುತ್ತೆ. ಮನುಷ್ಯ ತನ್ನ ಕೆಟ್ಟ ಸಮಯವನ್ನು ಮರೆತು ಬಿಡಬಹುದು, ಆದರೆ ಆ ಸಮಯದಲ್ಲಿ ಜನರು ಹೇಗೆ ವರ್ತಿಸಿದರು ಎಂಬುದನ್ನು ಎಂದಿಗೂ ಮರೆಯುವುದಿಲ್ಲ. ಜೀವನದಲ್ಲಿ 3 ಸಂಬಂಧಗಳು ವಿಶೇಷ ಸಂದರ್ಭಗಳಲ್ಲಿ ಪರೀಕ್ಷೆಗೆ ಒಳಗಾಗುತ್ತೆ. ವೃದ್ಧಾಪ್ಯದಲ್ಲಿ ಮಕ್ಕಳು, ಸಂಕಷ್ಟದಲ್ಲಿ ಸ್ನೇಹಿತರು ಮತ್ತು ಬಡತನದಲ್ಲಿ ಜೀವನ ಸಂಗಾತಿ. ಈ 3 ಸಂದರ್ಭಗಳು ಸಂಬಂಧಗಳ ನಿಜವಾದ ಮುಖವನ್ನು ತೋರಿಸುತ್ತದೆ. ಕೆಲವೊಮ್ಮೆ ನಮ್ಮ ಪ್ರಯತ್ನಗಳು ಮತ್ತು ಪ್ರಾರ್ಥನೆಗಳ ನಂತರವೂ ಕೆಲಸ ಕೈಗೂಡುವುದಿಲ್ಲ. ಆಗ ಅಂತಿಮ ನಿರ್ಧಾರವನ್ನು ದೇವರ ಮೇಲೆ ಬಿಟ್ಟು ಬಿಡಬೇಕು. ಏಕೆಂದರೆ ದೇವರು ವಿಳಂಬ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ಜನರು ಬದಲಾಗುವ ನಡವಳಿಕೆ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಇಲ್ಲದಿದ್ದರೆ ಜೀವನ ಅಷ್ಟು ಸುಲಭವಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಾರೆವು. ನಮ್ಮವರ ಜೊತೆಗೆ ಬದುಕಬೇಕೆಂಬ ಆಸೆ ಎಲ್ಲರಿಗೂ ಇರುತ್ತದೆ, ಆದರೆ ಕೊನೆಗೆ ಪ್ರತಿಯೊಬ್ಬರೂ ತಮ್ಮದೇ ಪ್ರಯಾಣವನ್ನು ಒಬ್ಬರೇ ಪೂರ್ಣಗೊಳಿಸಬೇಕಾಗುತ್ತದೆ. ಸ್ನೇಹ ಮತ್ತು ಸಂಬಂಧಗಳು ಗೌರವವನ್ನು ಅಲ್ಲ, ಭಾವನೆಗಳನ್ನು ಬಯಸುತ್ತವೆ. ಆದರೆ ಆ ಭಾವನೆಗಳು ಹೃದಯದಿಂದ ಬರಬೇಕು, ಸ್ವಾರ್ಥದಿಂದಲ್ಲ. ಅಹಂಕಾರವನ್ನು ಎಂದಿಗೂ ಪಡಬೇಡಿ. ಒಂದು ಸಣ್ಣ ಕಲ್ಲು ಕೂಡ ಬಾಯಿಯಲ್ಲಿರುವ ತುತ್ತನ್ನು ಹೊರ ಹಾಕುವಂತೆ ಮಾಡಬಲ್ಲದು. ನೀವು ಇತರರ ದುಃಖವನ್ನು ಕಂಡು ಮರಗಿದ್ರೆ ದುಃಖ ನಿಮ್ಮ ಬಳಿ ಬರಲು ಹೆದರುತ್ತದೆ. ನೀವು ಇತರರ ಸಂತೋಷದಲ್ಲಿ ಸಂತೋಷಪಟ್ಟರೆ ಸುಖ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೊಂದ ಮನಸ್ಸಿನ ಜನರು ಸಾಮಾನ್ಯವಾಗಿ ಕೊನೆಯವರೆಗೆ ಸಂಬಂಧವನ್ನು ಉಳಿಸಿಕೊಳ್ಳುತ್ತಾರೆ. ಯಾಕೆಂದರೆ ಒಂಟಿತನದ ನೋವು ಎಷ್ಟು ಕಠಿಣ ಎಂಬುದು ಅವರಿಗೆ ಗೊತ್ತಿರುತ್ತದೆ. ನಾವು ಯಾರ ಮೇಲೆ ಅತಿಯಾದ ನಂಬಿಕೆ ಇಡುತ್ತೇವೋ ಅವರ ನಿರ್ಲಕ್ಷ್ಯವೇ ಹೆಚ್ಚು ನೋವು ಕೊಡುತ್ತೆ. ಏಕೆಂದರೆ ಅವರು ನಮಗೆ ಯಾವತ್ತೂ ನೋವು ಕೊಡಲಾರರು ಎಂಬ ಭ್ರಮೆಯಲ್ಲಿ ನಾವು ಬದುಕುತ್ತಿರುತ್ತೇವೆ. ಕೇವಲ ಆಕಾಶವನ್ನು ಮುಟ್ಟುವುದೇ ಯಶಸ್ಸಲ್ಲ. ನಿಜವಾದ ಯಶಸ್ಸು ಎಂದರೆ ಎಷ್ಟೇ ಎತ್ತರಕ್ಕೆ ಹೋದರೂ ನಿಮ್ಮ ಕಾಲುಗಳು ನೆಲದ ಮೇಲೆಯೇ ಇರಬೇಕು. ವಿದ್ಯಾವಂತನಾಗಿರುವುದು ಮಾತ್ರ ಸಾಕಾಗುವುದಿಲ್ಲ. ಬುದ್ಧಿವಂತನೆಂದರೆ ಯಾರೊಂದಿಗೆ, ಯಾವಾಗ, ಹೇಗೆ ಮತ್ತು ಯಾವ ಮಾತಿನಲ್ಲಿ ಮಾತನಾಡಬೇಕು ಎಂಬುದನ್ನು ತಿಳಿದಿರುವವನು. ತಾಳ್ಮೆಯನ್ನು ಎಂದಿಗೂ ಕೈಬಿಡಬೇಡಿ. ಪ್ರತಿಯೊಂದು ಕೆಲಸವೂ ಸುಲಭವಾಗುವ ಮೊದಲು ಕಷ್ಟವಾಗಿಯೇ ಇರುತ್ತದೆ. ಸಂತೋಷ ಮತ್ತು ಅದೃಷ್ಟ 2 ಬೇರೆ ಬೇರೆ ವಿಷಯಗಳು. ಯಾರಾದರೂ ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳಬಹುದು, ಆದರೆ ನಿಮ್ಮ ಅದೃಷ್ಟವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಯಾರನ್ನು ಸುಮ್ಮನೆ ದೂರ ಮಾಡಬೇಡಿ. ಕೆಲವೊಮ್ಮೆ ಒಂದು ಸಣ್ಣ ತಪ್ಪು ಇಡೀ ಸಂಬಂಧವನ್ನೇ ಸುಟ್ಟು ಹಾಕಬಹುದು. ಜೀವನವನ್ನು ತೆರೆದ ಪುಸ್ತಕದಂತೆ ಎಲ್ಲರ ಮುಂದೆ ಇಡಬೇಡಿ, ಏಕೆಂದರೆ ಎಲ್ಲರೂ ಓದಲು ಬರುವುದಿಲ್ಲ. ಕೆಲವರು ಪುಟಗಳನ್ನು ಹರಿಯಲು ಮಾತ್ರ ಬರುತ್ತಾರೆ. ಈ ಜೀವನ ವಿಚಿತ್ರವಾದ ಓಟ. ಗೆದ್ದರೆ ಕೆಲವರು ಹಿಂದೆ ಉಳಿಯುತ್ತಾರೆ, ಸೋತರೆ ಕೆಲವರು ನಮ್ಮನ್ನು ಹಿಂದೆ ತಳ್ಳುತ್ತಾರೆ.
ಆದರೆ ಕೆಲವು ಸಂಬಂಧಗಳು ತುಂಬ ಅಪರೂಪ. ಅಲ್ಲಿ ಜಾತಿ ಇಲ್ಲ, ಅಹಂಕಾರ ಇಲ್ಲ, ಅನುಮಾನ ಇಲ್ಲ, ಕೇವಲ ಹೃದಯದಿಂದ ಹುಟ್ಟಿದ ಆಪ್ತತೆ ಮಾತ್ರ ಇರುತ್ತದೆ. ಕಷ್ಟಗಳನ್ನು ಕೊಡುವವರಿಗಿಂತ ಕಷ್ಟಗಳಿಂದ ಪಾರು ಮಾಡುವವರು ದೊಡ್ಡವರು. ನೋವು ಎಂದಿಗೂ ಒಂಟಿಯಾಗಿ ಬರುವುದಿಲ್ಲ, ಅದು ಮನಸ್ಸಿನ ಒಳಗಿನ ಗದ್ದಲವನ್ನು ಜೊತೆಗೆ ತರುತ್ತದೆ. ಜವಾಬ್ದಾರಿ ಎನ್ನುವುದು ಜೀವನದ ಅತ್ಯುತ್ತಮ ಔಷಧಿ. ಅದನ್ನು ಒಮ್ಮೆ ಸ್ವೀಕರಿಸಿದರೆ ಅದು ನಿಮ್ಮನ್ನು ಜೀವನ ಪೂರ್ತಿ ಮುಂದೆ ನಡೆಯುವಂತೆ ಮಾಡುತ್ತದೆ. ಜೀವನದ ನಿಜ ಸ್ಥಿತಿ ಏನೆಂದರೆ, ದುಃಖದಲ್ಲಿ ನಾವು ಒಂಟಿಯಾಗಿರುತ್ತೇವೆ, ಆದರೆ ಸಂತೋಷದಲ್ಲಿ ಇಡೀ ಜಗತ್ತು ನಮ್ಮ ಜೊತೆಗಿರುತ್ತದೆ. ಹೃದಯ, ಬುದ್ಧಿ ಮತ್ತು ಹಣೆಬರಹ, ಈ ಮೂರು ವಿಷಯಗಳ ನಡುವೆ ಜೀವನದ ಬಹುತೇಕ ಸಮಯ ಕಳೆದು ಹೋಗುತ್ತದೆ. ಕೊನೆಯಲ್ಲಿ ನಮಗೆ ಅರ್ಥವಾಗುವುದು ಒಂದೇ ಸತ್ಯ: ನಾವು ಗಳಿಸಿದ ಯಾವುದನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರೀತಿ ಹಂಚಿ, ಒಳ್ಳೆಯತನ ಹಂಚಿ ಮತ್ತು ಒಳ್ಳೆಯ ನೆನಪುಗಳನ್ನು ಬಿಟ್ಟು ಹೋಗಿ. ಜೀವನದ ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇರುತ್ತದೆ. ಆ ಪರಿಹಾರದ ಹೆಸರೇ ಭರವಸೆ. ಧೈರ್ಯವನ್ನು ಉಳಿಸಿಕೊಳ್ಳಿ, ಘನತೆಯನ್ನು ಉಳಿಸಿಕೊಳ್ಳಿ. ಒಳ್ಳೆಯ ದಿನಗಳು ಬಂದರೆ ವಿನಮ್ರರಾಗಿರಿ, ಕೆಟ್ಟ ದಿನಗಳು ಬಂದರೆ ತಾಳ್ಮೆಯಿಂದಿರಿ. ಯಾಕೆ ಅಂದರೆ ಜೀವನವು ಪರೀಕ್ಷೆ ತೆಗೆದುಕೊಳ್ಳುವಾಗ ಅದರೊಳಗೆ ಅಡಗಿರುವ ಪಾಠವನ್ನು ಕಲಿಸುವವರೆಗೆ ನಮ್ಮನ್ನು ಬಿಡುವುದಿಲ್ಲ. ಗೆಳೆಯರೇ, ಸುಲಭವಾಗಿ ಸಿಗುವುದನ್ನು ಪಡೆಯುವ ಆಸೆ ಎಲ್ಲರಿಗೂ ಇರುತ್ತದೆ. ಆದರೆ ನಿಜವಾದ ಹಠ ಎಂದರೆ ಹಣೆ ಬರಹದಲ್ಲೇ ಇಲ್ಲದಿದ್ದರೂ ಅದನ್ನು ಸಾಧಿಸಲು ಮಾಡಿದ ಪ್ರಯತ್ನ. ಜೀವನದಲ್ಲಿ ಯಶಸ್ಸು ಸಾಧಿಸಬೇಕೆಂದರೆ ಕೆಲವು ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಮೊದಲನೆಯದಾಗಿ, ಸಮಯವನ್ನು ಗೌರವಿಸಿ. ಒಮ್ಮೆ ಹೋದ ಸಮಯ ಮತ್ತೆ ಹಿಂತಿರುಗೋದಿಲ್ಲ. ಆದ್ದರಿಂದ ಪ್ರತಿಯೊಂದು ಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳಿ. ಎರಡನೆಯದಾಗಿ, ಒಳ್ಳೆಯ ಮಾತು ಮತ್ತು ಒಳ್ಳೆಯ ವರ್ತನೆ ನಿಮ್ಮ ದೊಡ್ಡ ಸಂಪತ್ತು. ಹಣಕ್ಕಿಂತ ಹೆಚ್ಚು ಜನರ ಹೃದಯವನ್ನು ಗೆಲ್ಲುವುದು ನಿಮ್ಮ ಗುಣ. ಮೂರನೆಯದಾಗಿ, ಕಷ್ಟಗಳು ಬಂದಾಗ ಹೆದರಬೇಡಿ. ಪ್ರತಿಯೊಂದು ಸಮಸ್ಯೆಯೂ ನಿಮಗೆ ಹೊಸ ಪಾಠವನ್ನು ಕಲಿಸುತ್ತದೆ. ಕತ್ತಲೆಯ ನಂತರ ಬೆಳಕು ಬರುವಂತೆ ಕಷ್ಟದ ನಂತರ ಸಂತೋಷವೂ ಬರುತ್ತದೆ. ನಾಲ್ಕನೆಯದಾಗಿ, ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಕ್ಕಿಂತ ನಿಮ್ಮನ್ನು ನೀವು ಉತ್ತಮವಾಗಿಸಿಕೊಳ್ಳಿ. ನಿಮ್ಮ ಬೆಳವಣಿಗೆಯೇ ನಿಮ್ಮ ದೊಡ್ಡ ಉತ್ತರ. ಐದನೆಯದಾಗಿ, ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಜಗತ್ತು ನಿಮ್ಮ ಮೇಲೆ ನಂಬಿಕೆ ಇಡದಿದ್ರೂ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅಸಾಧ್ಯವೆನಿಸಿದ ಕೆಲಸಗಳನ್ನು ಸಾಧಿಸಬಹುದು. ಸ್ನೇಹಿತರೆ, ಜೀವನ ತುಂಬ ಚಿಕ್ಕದು. ಒಳ್ಳೆಯ ಕೆಲಸಗಳನ್ನು ಮಾಡಿ, ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಿ ಮತ್ತು ಪ್ರತಿದಿನ ನಿಮ್ಮನ್ನು ನೀವು ಇನ್ನಷ್ಟು ಉತ್ತಮ ವ್ಯಕ್ತಿಯಾಗಿ ರೂಪಿಸಿಕೊಳ್ಳಿ. ನೆನಪಿಡಿ, ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ, ಆದರೆ ಪ್ರತಿದಿನದ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತವೆ. ಸಮಯ ಮತ್ತು ಜೀವನ ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕರು. ಜೀವನವು ಸಮಯದ ಸದುಪಯೋಗವನ್ನು ಕಲಿಸಿಕೊಡುತ್ತದೆ. ಸಮಯ ಜೀವನದ ಮೌಲ್ಯವನ್ನು ಕಲಿಸಿಕೊಡುತ್ತದೆ. ಜನರೊಂದಿಗೆ ಸಂಬಂಧವನ್ನು ನಿಭಾಯಿಸುತ್ತಾ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ: ನೀವು ಯಾರ ಮೇಲೆ ಅತಿಯಾದ ಕಾಳಜಿ ತೋರಿಸುತ್ತಿದ್ದೀರೋ ಅವರು ನಿಮ್ಮ ಭಾವನೆಗಳನ್ನು ರತಿಯ ದರಕ್ಕೆ ಹೋಲಿಸುತ್ತಿರುತ್ತಾರೆ. ಎಚ್ಚರವಾಗಿರಿ. ಯಾರು ಬೇರೆಯವರನ್ನು ಕೀಳು ಮಟ್ಟದಲ್ಲಿ ನೋಡುತ್ತಾರೋ ತಾವು ಎಷ್ಟು ಕೀಳು ಮಟ್ಟದವರು ಎಂದು ತಾವೇ ತೋರಿಸಿಕೊಡುತ್ತಾರೆ. ನಿಮ್ಮ ಮನಸ್ಸಿಗೆ ಏನಾದರೂ ಅಸಹ್ಯ ಎಂಬ ಭಾವನೆ ಬರುತ್ತಿದ್ದರೆ ಅದನ್ನು ದಯವಿಟ್ಟು ತ್ಯಾಗ ಮಾಡಿಬಿಡಿ. ಅದು ನಿಮ್ಮ ಯೋಚನೆಯೇ ಆಗಿರಲಿ ಅಥವಾ ಯಾರಾದರೂ ವ್ಯಕ್ತಿಯೇ ಆಗಿರಲಿ. ಈ ಮಾತುಗಳು ನಿಮಗೆ ಇಷ್ಟವಾದರೆ ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಯಾವಾಗಲೂ ನಗುತ್ತೀರಿ. ಧನ್ಯವಾದಗಳು.